ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫ್ರೆಶ್ ಆಗಿರೋ ಸ್ಟ್ರಾಬೆರಿ ಇತ್ತು. ಇದನ್ನ ಬೇಕಿಂಗ್ ಸೋಡಾ ಹಾಗೆ ಸ್ವಲ್ಪ ವಾಮ್ ವಾಟ್ರಲ್ಲಿ ನಾನು ತೊಳೆಯೋಕ್ಕೆ ಇಟ್ಟಿದ್ದೀನಿ. ಕ್ಲೀನಾಗಿ ಇದನ್ನು ತೊಳ್ಕೊಬೇಕು. ಹಾಗೆ ಜ್ಯೂಸ್ ಮಾಡುವಾಗ ನಾವು ಇದನ್ನು ಈ ಎಲೆ ಎಲ್ಲ ಇರುತ್ತಲ್ಲ ಸ್ಟ್ರಾಬೆರಿ ಹಣ್ಣಿಂದು, ಅದನ್ನು ಎಲೆನ ಫಸ್ಟು ತೆಗಿಬೇಕು. ಹಣ್ಣು ತುಂಬ ಫುಲ್ಲಾಗಿ ಅದು ರೈಪ್ ಹಣ್ಣಾಗಿದ್ದರೆ ಸ್ವೀಟ್ನೆಸ್ ಆಗಿರುತ್ತೆ, ಇಲ್ಲಾಂದರೆ ಅದು ಸ್ವಲ್ಪ ಹುಳಿ ಹುಳಿ ಥರ ಟೇಸ್ಟ್ ಕೊಡುತ್ತೆ. ಇದನ್ನು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಹಾಲನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಯಾವುದೋ ಶುಗರ್ ಆಗಲಿ ಹನಿ ಆಗಲಿ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಬೇಕಾದರೆ ಇಲ್ಲಿ ಶುಗರ್ನ ಹಾಕ್ಕೊಳ್ಳಿ. ಶುಗರ್ನ ಎಷ್ಟು ಅವಾಯ್ಡ್ ಮಾಡ್ತೀರೋ ತಿನ್ನೋದು ಅಷ್ಟು ತುಂಬ ಒಳ್ಳೆಯದು. ಸೊ ಈ ಥರ ಮಕ್ಳಿಗೂ ಮಾಡಿಕೊಟ್ರೆ ಒಂದೆರಡು ಐಸ್ ಕ್ಯೂಬ್ ಹಾಕಿಕೊಟ್ಬಿಟ್ರೆ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಒಂದು ಗ್ಲಾಸಿಗೆ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ಏನು ಕೊಡೋದು ಅಂತ ಬೆಳಗ್ಗೆ ಯೋಚನೆ ಮಾಡ್ತಿರ್ತೀವಲ್ಲ, ಆವಾಗ ಈ ಥರ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಈಸಿಯಾಗಿರುತ್ತೆ. ಅದಕ್ಕೆ 1-2 ಸ್ಪೂನು ಸಬ್ಜಾ ಸೀಡ್ಸು, ಇದನ್ನು 1 ಅವರ್ ಮುಂಚೆನೇ ನಾನು 20 ಮಿನಿಟ್ಸ್ ಆದ್ರೂ ಸಾಕು. ಇದೇನು ಮಾಡುತ್ತೆ, ನೀರಲ್ಲಿ ಹಾಕ್ಬಿಟ್ರೆ ಈ ಬೀಜಗಳು ನೆನೆದ್ಬಿಡುತ್ತೆ. ಅದನ್ನು ನಾವು ಈ ಥರ ಜ್ಯೂಸಿಗೆ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.